ಕಳೆದ ಒಂದು ತಿಂಗಳಿಂದಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ನಮ್ಮ ದೇಶದಲ್ಲಿ ಒಂದು ರೀತಿಯ ಕೋಮುವಾದ ಅಂತಾನೆ ಹೇಳ್ಬೋದು. ಇದೇ ಏಪ್ರಿಲ್ 22ರಂದು ಪಹಲ್ಗಾಮದಲ್ಲಿ ಉಗ್ರರ ದಾಳಿಯೇ ನಡೆದಿತ್ತು. ಅದ್ರ ಜೊತೆಗೆ ಇದೀಗ ಮಂಗಳೂರಿನಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತರ ಹತ್ಯೆ ಕೂಡ ಆಗಿರುವಂಥದ್ದು. ಇದೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದು ರೀತಿ ಇಲ್ಲಿ ದೇಶದ ರಾಜಕೀಯ ಒಂದು ಕಡೆ ಆದ, ಇನ್ನೊಂದು ಧರ್ಮದ ಹೆಸರಿನಲ್ಲಿ ತಮ್ಮ ರಾಜಕೀಯಕ್ಕೆ ಎಲ್ಲೋ ಒಂದು ರೀತಿ ಬಳಕೆಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಅಪವಾದಗಳು ಕೇಳಿ ಬರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಸರ್ ಏನ್ ಹೇಳ್ತಾರೆ, ಬನ್ನಿ ಅವ್ರನ್ನ ಮಾತಾಡೋಣ. ಸರ್, ಈಗ ನಿಮ್ಗೆ ವಿಷಯ ಗೊತ್ತೇ ಇರುವಂತದ್ದು, ಎಲ್ಲಾ ಕಡೆ ಕೂಡ ಏಪ್ರಿಲ್ 22ರಂದು ಅಷ್ಟೊಂದು ಜನ ಹಿಂದೂಗಳ ಸಾವನ್ನ ನಾವು ನೋಡ್ತಾ ಹೋದ್ವಿ. ಅದು ಕೂಡ ಧರ್ಮದ ಹೆಸರಿನಲ್ಲಿ ಹತ್ಯೆಗೊಂಡಿರುವಂತದ್ದು. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಎಲ್ಲೋ ನಮ್ಮ ಭಾರತದಲ್ಲಿ ಮತ್ತೆ ಕೋಮುವಾದ ಆರಂಭವಾಗಿದೆಯಾ? ಕೋಮುವಾದ ಪ್ರಾರಂಭ ಆಗಿದ್ದೆ ನಮ್ಮ ಕರ್ನಾಟಕದಲ್ಲಿ, ಮಂಗಳೂರಲ್ಲಿ. ಹೌದು. ಆಮೇಲೆ ಅಲ್ಲಿ ಎರಡು ಗುಂಪುಗಳಿದೆ. ಒಂದು ಹಿಂದೂ ಸಂಘಟನೆಗಳು, ಇನ್ನೊಂದು ಪ್ಯಾರಲಲ್ ಆಗಿ ಮುಸ್ಲಿಂ ಸಂಘಟನೆಗಳು. ಆಮೇಲೆ ಯಾರೇನು ಕಡಿಮೆ ಏನೂ ಇಲ್ಲ. ಅವರೊಂದು ಕೊಲೆ ಮಾಡಿದ್ರೆ ಇವರೊಂದು ಕೊಲೆ ಮಾಡ್ತಾರೆ, ಇವರೊಂದು ಮಾಡಿದ್ರೆ ಅವರೊಂದು ಕೊಲೆ ಮಾಡಿಸ್ತಾರೆ. ನಾನು ಹಿಂದೆ ಗೃಹ ಸಚಿವನಾಗಿದ್ದಾಗೆಲ್ಲ ಅಲ್ಲಿ ಹೋಗಿ ಸಭೆಗಳನ್ನು ಮಾಡಿ ಸುಮಾರು 4-5-6 ವರ್ಷಗಳೇ ಕೊಲೆಗಳು ಯಾವುದು ಕೂಡ ಆಗಿರಲಿಲ್ಲ. ಈಗ ಇತ್ತೀಚೆಗೆ ತಿರುಗಿ ಪ್ರಾರಂಭ ಆಗ್ತಾ ಇದೆ. ಮತ್ತು ಯಾರು ಹಿಂದೆ ಇದ್ದಾರೆ, ಇದರ ಹಿಂದೆ ಇರ್ತಕ್ಕಂಥವ್ರಿಗೆ ಶಿಕ್ಷೆ ಮಾಡಲಿಲ್ಲ ಅಂದರೆ, ಎರಡೂ ಕಡೆ, ಒಂದು ಕಡೆ ಅಂತ ಹೇಳೋದಿಲ್ಲ ನಾನು, ಎರಡೂ ಕಡೆ ಕುಮ್ಮಕ್ಕು ಕೊಡುವಂಥವ್ರು ಇರ್ತಾರೆ. ಅದರಿಂದ ಇವರೆಷ್ಟು ಜನ ಹಿಂದೂಗಳು ಸತ್ತಿದ್ದಾರೋ ಅಷ್ಟೇ ಜನ ಈ ಕಡೆ ಮುಸ್ಲಿಮ್ಸು ಕೂಡ ಸತ್ತಿದ್ದಾರೆ. ಅದರಿಂದ ಅಲ್ಲಿ ಹಿಂದೆ ಇರ್ತಕ್ಕಂಥ ಮುಖಂಡಗಳು ಈ ಕಡೆ ಆ ಕಡೆ ಎರಡೂ ಕಡೆ ಸುಮ್ಮನೆ ಇದ್ದರೆ ಯಾವ ಜಗಳಗಳು ಕೂಡ ಇರೋದಿಲ್ಲ. ಇದು ರಾಜಕೀಯ ಕಾರಣಗಳಿಗೋಸ್ಕರ ಭಾಳ ವರ್ಷದಿಂದ ಅಲ್ಲಿ ಒಂದು ಈ ಥರದ ಘಟನೆಗಳು ನಡೀತಾ ಇದೆ. ನಾನು ಹಿಂದೆ ಹೇಳಿದ್ದೆ, ಗೃಹ ಮಂತ್ರಿ ಇದ್ದಾಗ, 2 ಕಾರ್ಖಾನೆಗಳಿದೆ, ಈ ಕಡೆ ಇವ್ರದ್ದೊಂದು ಕಾರ್ಖಾನೆ ಅವ್ರದ್ದೊಂದು ಕಾರ್ಖಾನೆ, ಗಲಾಟೆಗಳು ಮಾಡಿಸೋದಕ್ಕೆ ಅಂತ. ಈಗ ನಮ್ಮ ಗೃಹ ಮಂತ್ರಿಗಳು ಎಫಿಷಿಯೆಂಟ್ ಇದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರು ಇದನ್ನೆಲ್ಲ ಕೂಡ ಇದರ ಬಗ್ಗೆ ಗಮನ ಹರಿಸಿ ಮತ್ತು ರಾಜ್ಯದ ಜನತೆಗೆ, ವಿಶೇಷವಾಗಿ ದಕ್ಷಿಣ ಕನ್ನಡದ ಜನತೆಗೆ ಈ ಗಲಾಟೆಗಳಿಗೆ ಯಾವುದೇ ಆಸ್ಪದ ಕೊಡದೆ ಅವ್ರ ಮೇಲೆ ನೀವು, ಅವ್ರ ಮೇಲೆ ನಿಮ್ಮ ಮೇಲೆ ಅವರು, ಅವ್ರ ಮೇಲೆ ನೀವು ಈ ರೀತಿ ಜಗಳ ಮಾಡೋದನ್ನು ನಿಲ್ಲಿಸಿ ಸೌಹಾರ್ದಯುತವಾಗಿ ಇರಿ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ.